ಡಿಸೆಂಬರ್ 6ರವರೆಗೂ 10 ದಿನ ಟೈಮ್ ಕೊಟ್ಟಿರ್ತೀರಿ. ಅದರಲ್ಲಿ 7 ದಿನಗಳ ಕಾಲ ಸ್ಮರಣೆಯ ಜಾಗೃತಿ ಕಾರ್ಯಕ್ರಮವನ್ನು ಮಾಡುವಂಥದ್ದಕ್ಕೆ ಇವತ್ತು ಸಭೆ ಮಾಡಿದಿರಿ. ನಮ್ಮೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ ಸಮುದಾಯಕ್ಕೆ, ಹಿಂದುಳಿದವರು ಎಲ್ಲರೂ ಕೂಡ ಬಂದಿದ್ದರು. ಸೊ ಇಡೀ ರಾಜ್ಯದಲ್ಲಿ 1 ವಾರಗಳ ಕಾಲ ಈ ಒಂದು ಭೀಮ ಸ್ಮರಣೆ ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಿ. ವಿಚಾರಗೋಷ್ಠಿಗಳನ್ನು, ಸಭೆಗಳನ್ನು ಮಾಡೋ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಿ, ಕಸ ಗುಡಿಸೋ ಯಂತ್ರದಲ್ಲಿ ಲೂಟಿ ಹೊಡೆಯೋ ತಂತ್ರವನ್ನು ಮಾಡಿದ್ದಾರೆ. ಇವತ್ತು 613 ಕೋಟಿ ತೆರಿಗೆದಾರರ ಹಣ ಆ ಕಸ ಗುಡಿಸುವಂಥ ಲಾರಿಗಳು 2.5 ಕೋಟಿ ರೂಪಾಯಿ ಕೊಟ್ಟು ತಗೊತಾ ಇದ್ದಾರೆ. ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಉಪಯುಕ್ತವಾಗಿ ಉರಿಸುವುದು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ SDRF ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆಗುತ್ತಾ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಅಗ್ನಿಶಾಮಕ ಠಾಣಾಧಿಕಾರಿ ಅವರ ಅತಿಥಿಗಳಿಗೆ ಗೌರವ ನಮನ ಸಲ್ಲಿಸುತ್ತಲಿದೆ. 5ನೇ ತಂಡವನ್ನ ಮುನ್ನಡೆ ಎನ್ನುತ್ತಾ ಎಲ್ಲ ಕ್ರೀಡಾ ತಂಡಗಳು ಮಾಡ್ತೀರಾ ತಪ್ಪು ಅದು ಇದು ಅಂತ ಹೇಳ್ತಾ ಇರ್ತೀವಿ. ಐ ಥಿಂಕ್ ದಟ್ಸ್ ವೈ ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಅಥವಾ ಬೇರೆ ಬೇರೆ ಎಂಗೇಜ್ಮೆಂಟ್, ಡ್ಯಾನ್ಸಿಂಗ್ ಆಗಿರ್ಬೋದು, ಏನಕ್ಕಾಗಿರ್ಬೋದು ಎಂಕರೇಜ್ ಮಾಡಿ ಅಂತ ಬಯಸ್ತೀನಿ. ಹಾಗೆ ತಂದೆ ತಾಯಿಗಳು ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಸ್ಪೋರ್ಟ್ಸ್ಗೆ ಮತ್ತು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಮಕ್ಕಳಿಗೆ 14-15 ವರ್ಷ ಎಂಕರೇಜ್ ಮಾಡ್ತಾರೆ. ಮಕ್ಕಳು ಯಾವಾಗ ಆ ಕನಸನ್ನ ಕಟ್ಕೊಂಡಿರ್ತಾರೆ, ನನಗೆ ತಪ್ಪಾಗಿ ಅನಿಸ್ಬೋದು ಬಟ್ ಹೇಳ್ತಿದ್ದೀನಿ, ತಂದೆ ತಾಯಿಗಳೇ 14 ವರ್ಷ 15 ವರ್ಷಕ್ಕೆ ಕನಸುಗಳನ್ನ ಮುಗಿಸ್ಲಿಕ್ಕೆ ನೋಡ್ತಾರೆ. ಯಾಕೆಂತ ಹೇಳಿ 10th ಬಂದಿರ್ತಾರೆ, ನೀವು ಓದಬೇಕು, ಮಾರ್ಕ್ಸ್ ತೊಗೋಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಾರೆ. ತಪ್ಪಿಲ್ಲ, ಬಟ್ ಮಕ್ಳಿಗೊಂದು ಕನಸು ಕಟ್ಟಿರೋದನ್ನ ಹಾಳು ಮಾಡಬಾರ್ದು.